ಜಿಲ್ಲೆಯ ದೇವದುರ್ಗ ಕ್ಷೇತ್ರದಲ್ಲಿ ಹೋರಾಟಗಾರರ ಧ್ವನಿ ಅಡಗಿಸಲು ಶಾಸಕಿ ಕರೆಮ್ಮ ನಾಯಕ್ ಹಾಗೂ ಅವರ ಬೆಂಬಲಿಗರು ಮುಂದಾಗಿದ್ದಾರೆ ಎಂದು ಭೀಮಾರ್ಮಿ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಬಲ್ಲಿದವ ಆರೋಪಿಸಿದರು. ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆಯುವ ಅವ್ಯವಹಾರ ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳ ಕುರಿತು ಧ್ವನಿ ಎತ್ತಿದರೆ ಅವರ ಬೆಂಬಲಿಗರು ಬೆದರಿಕೆ ಹಾಕುತ್ತಿದ್ದಾರೆ ಎಂದು ದೂರಿದರು. ಈ ಕುರಿತು ಹೋರಾಟ ರೂಪಿಸಲು ಚಿಂತಿಸಲಾಗುತ್ತಿದೆ ಎಂದು ಹೇಳಿದರು. ಇತ್ತೀಚೆಗೆ ನಮ್ಮ ದೇವದುರ್ಗ ತಾಲೂಕಿನ ಶಾಸಕರಾದ ಮಾನ್ಯ ಕರೆಮಜಿ ನಾಯಕ್ ಅವರು ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರವನ್ನು ತುಘಲಕ್ ಸರ್ಕಾರ ನಿರಂಕುಶ ಆಡಳಿತ ಮಾಡ್ತಾ ಇದೆ ಅಂತ ಹೇಳಿದರು. ಆದರೆ ನಿಜವಾಗಿಯೂ ನಮ್ಮ ತಾಲೂಕಿನಲ್ಲಿ ತುಘಲಕ್ ಆಡಳಿತ ಮತ್ತೆ ನಿರಂಕುಶ ಆಡಳಿತ ಆರಂಭ ಮಾಡಿದ್ದು ಮಾನ್ಯ ಶಾಸಕರು. ಯಾಕಂದರೆ ಆರಂಭದಲ್ಲಿ ಅವರು ಗೆಲ್ಲುವುದು ಸಾಧಿಸಿದ ಆರಂಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದರು. ನಂತರ ಯಾವುದೋ ಟೋಲ್ ಗೇಟನ್ನು ಧ್ವಂಸ ಮಾಡಿದರು. ನಂತರ ಆಡಳಿತಾತ್ಮಕವಾಗಿ ಪ್ರಶ್ನೆ ಮಾಡಿದವರಿಗೆ ನಿರಂತರವಾಗಿ ಅವ್ರ ಬೆಂಬಲಿಗರ ಮೂಲಕ ರಾತ್ರಿ ಹೊತ್ತು ಶಾಸಕರ ಬಗ್ಗೆ ಬರಿಬೇಡ ಅಂತೇಳಿ ಬೆದರಿಸೋದಾಗಿರ್ಬೋದು, ಮತ್ತೆ ಫೇಸ್ಬುಕ್ ನಕಲಿ ಐಡಿ ಮೂಲಕ ಈತ ಹಣದ ಅಂಶ ಒಡ್ಡಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ನಾವು ಬರಿಬೇಡ್ರಿ ಶಾಸಕರ ಬಗ್ಗೆ ಬರಿಬೇಡ್ರಿ ಅಂತೇಳಿ ಬೆದರಿಸೋದಾಗಿರ್ಬೋದು, ಮತ್ತೆ ಲೀಗಲ್ ನೋಟಿಸ್ ಮುಖಾಂತರ ಅವರು ಯಾವುದೇ ರೀತಿಯಿಂದ ಒಂದು ಆಡಳಿತಾತ್ಮಕವಾಗಿ ಪ್ರಶ್ನೆ ಮಾಡೋದವರಿಗೆ ಒಂದು ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ದಾರೆ. ನಾವು ಕೇಳ್ತಾ ಇರೋದೇನಂತಂದ್ರೆ, ದೇವದುರ್ಗ ತಾಲೂಕಿನಲ್ಲಿ ನೀವು ಆರಂಭದಲ್ಲಿ ನೀಡಿದ ಭರವಸೆಗಳೇನು? ಒಂದು ಪುಟ್ಟಿ ಮರಳು ಒಯ್ಯಕನ ಬಿಡಲ್ಲ, ಅಕ್ರಮ ದಂಧೆಗಳು ಮಾಡಕ್ ಬಿಡಲ್ಲ ಅಂತ ಹೇಳಿದವರು ಇವಾಗ ಏನ್ ಮಾಡ್ತಾ ಇದ್ದಾರೆ? 2023-24ನೇ ಸಾಲಿನಲ್ಲಿ ಬಂದಂತ ಅನುದಾನದಲ್ಲಿ ಕಾಮಗಾರಿಗಳು ಇನ್ನೂ ಸಹ ಪೂರ್ಣಗೊಂಡು ಕೆಲವು ಕಾಮಗಾರಿಗಳಲ್ಲಿ ಕಳಪೆಯಾಗಿವೆ. ಕೆಲವು ಕಾಮಗಾರಿಗಳು ಕಳಪೆ ಆದರೂ ಕೂಡ ಅದರಲ್ಲಿ ಬಹಳಷ್ಟು ಕಡೆ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಮಹಿಳೆಯರಿಗೆ ಈವರೆಗೂ ಕೂಡ ಶೌಚಾಲಯ ಇಲ್ಲದೆ ಗಂಭೀರ ಪರಿಸ್ಥಿತಿ ಇದೆ. ಅವರಿಗೆ ಅವರು ಅಭಿವೃದ್ಧಿ ಯಾವ್ದಂತಂದ್ರೆ ಅವ್ರ ಮನೆಗೆ ರಸ್ತೆಗೆ ಹೋಗುವ ಒಂದು ಲೈಟ್ ಹಾಕ್ಸಿದ್ದೆ ಅವರು ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇವತ್ತಿಗೂ ಸಹ ಶುದ್ಧ ಕುಡಿ ನೀರಿನ ಘಟಕಗಳಿಲ್ಲ, ಸಿಸಿ ರಸ್ತೆ ಇಲ್ಲ, ಶಾಲಾ ಕಟ್ಟಡಗಳಲ್ಲಿ ಗಂಭೀರ ಪರಿಸ್ಥಿತಿಗಳು, ಯಾವುದೇ ಕಾಮಗಳು ಪೂರ್ಣಗೊಂಡಿಲ್ಲ. ನಾವು ಇದನ್ನ ಪ್ರಶ್ನೆ ಮಾಡಿದ್ರೆ ಸಂಘಟನೆಗಾರರಿಗೆ, ಹೋರಾಟಗಾರರಿಗೆ ಅವರು ಒಂದು ಧ್ವನಿ ಹತ್ತಿಕ್ಕುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇವರು ಒಂದು ಶಾಸಕರಾಗಿ ಈ ತರ ಮಾಡ್ತಿದ್ದಾರೆ. ಹಿಂದೆ ಇಂದಿರಾ ಗಾಂಧಿ ಅವರು ತಮ್ಮ ಆಡಳಿತಾವಧಿಯಲ್ಲಿ KR ಲಕ್ಷ್ಮಣ್ ಅಂತ ಒಬ್ಬರಿದ್ರು. ಅವರು ವ್ಯಂಗ್ಯ ಚಿತ್ರದ ಮೂಲಕ ಅವರು ಆಡಳಿತಾತ್ಮಕವಾಗಿ ಅವರನ್ನ ಪ್ರಶ್ನೆ ಮಾಡ್ತಿದ್ರು. ಅದನ್ನ ಇಂದಿರಾ ಗಾಂಧಿ ಅವರ ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಅದನ್ನ ಅವರು ಒಂದು ಇದು ಸಹಜ ಪ್ರಕ್ರಿಯೆ, ಇದು ಪ್ರಜಾಪ್ರಭುತ್ವ ಸಹಜ ಗುಣ ಅಂತೇಳಿ ಅದನ್ನ ಸ್ವಾಗತ ಮಾಡಿ ಅವರಿಗೆ ಒಂದು ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಏನಾಗ್ತದೆ ಅಂತಂದ್ರೆ, ನಿರಂಕುಶ ಆಡಳಿತ, ತುಘಲಕ್ ಒಂದು ಆಡಳಿತವನ್ನ ಶಾಸಕರ ಕರೆಮಜಿ ನಾಯಕ್ ಅವರು ಮಾಡ್ತಿದ್ದಾರೆ. ಈ ಮೂಲಕ ನನ್ನ ಜೀವ ಬೆದರಿಕೆ ಇರುವುದರಿಂದ ನಾನು SP ಅವರಿಗೆ, ಮಾನ್ಯ ಬೆಂಗಳೂರು DGP ಅವರಿಗೆ, ಸಭಾಧ್ಯಕ್ಷರು ಕೂಡ ನಾನು ದೂರನ್ನು ಸಲ್ಲಿಸಿದ್ದೇನೆ. ಪೊಲೀಸರು ಈ ಬಗ್ಗೆ ಯಾವುದೇ ಕೂಡ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ. ನಾವು ಮುಂದಿನ ದಿನಮಾನಗಳಲ್ಲಿ ಇವ್ರ ಮೇಲೆ ನಾವು ನಿರಂತರ ಇವರು ಸುಳ್ಳು ಭರವಸೆಗಳನ್ನ ಏನ್ ಜನರಿಗೆ ವಂಚಿಸಿ ಇವರೇನು ಶಾಸಕರಾಗಿದ್ದಾರೆ ಆ ಭರವಸೆಗಳಿರೋವರೆಗೂ ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ. ಚುನಾವಣೆಯಲ್ಲಿ ಇವರಿಗೆ ತಕ್ಕ ಒಂದು ಪಾಠವನ್ನ ಕಲಿಸುವ ಕೆಲಸ ನಾವೆಲ್ಲ ಹೋರಾಟಗಾರ ಸೇರಿ ಮಾಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಈಗ ಇಲ್ಲಿ ಮಗಳ ಹೆಸರಿನ ಒಂದು ಫೇಕ್ ಐಡಿ ಅಂತ ಅನುಮಾನ ಅಂತ ಕೊಟ್ಟಿದ್ವಿ ಸರ್. ಯಾಕಂದ್ರೆ ಸ್ಪೆಸಿಫಿಕ್ ಆಗಿ ಅವ್ರ ಹೆಸರು ಇದ್ದಿಲ್ಲ. ಅದು ಏಕಾಏಕಿ ನೈಟ್ ಮೆಸೇಜ್ ಮಾಡಿ ಇಮಿಡಿಯೇಟ್ ಡಿಲೀಟ್ ಮಾಡಿದಂದ್ರೆ ಸರ್, ಆ ಬಗ್ಗೆ ನಾನು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ SP ಅವರಿಗೆ, IGP ಅವರಿಗೆ, DGP ಅವರಿಗೂ ಸಹ ನಾನು ಮನವಿ ಮಾಡಿಕೊಂಡೆ. ಯಾವಾಗ ಆಗಿದೆ ಸರ್? ಇದು ರೀಸೆಂಟ್ ಆಗಿ ಒಂದು 4-5 ತಿಂಗಳ ಕೆಳಗಡೆ ಸರ್. 4-5 ತಿಂಗಳಿಂದ ಏನ್ ಮಾಡಕ್ಕೆ ಸರ್? ಈಗ ನೀವು 12/1/2020 ಜನವರಿಗೆ ನೀವು ಒಂದು ಕಂಪ್ಲೇಂಟ್ ಕೊಡ್ತೀರಿ. ಹೌದು. ಯಾರಿಗೆ? ಪೊಲೀಸರಿಗೆ. ಈ ಸಂದರ್ಭದಲ್ಲಿ ದೀಪಕ್ ಭಂಡಾರಿ, HM ಬಾಬು ಖಾನ್ ಇದ್ದರು.